ಈಗಾಗಲೇ ಒಟ್ಟು ಎಷ್ಟು ಓಟು ಬಂದಿದೆ ಅಂತ ಹೇಳಿ ರಿವೀಲ್. ಆ ಒಬ್ಬ ಸ್ಪರ್ಧಿಗೆ ಸಿಕ್ಕಿದೆ ರಾಜ್ಯದ ಕೋಟಿ ಕೋಟಿ ಓಟ್. ಈಗಾಗಲೇ ಒಟ್ಟು ಎಷ್ಟು ಓಟ್ ಬಂದಿದೆ ಅನ್ನೋದನ್ನ ರಿವೀಲ್ ಮಾಡಲಾಗಿದೆ. ಆ ಸ್ಪರ್ಧಿಗೆ ಬರೋಬ್ಬರಿ ಸಿಕ್ಕಿರುವಂತಹ ಓಟನ್ನ ನೋಡಿದ್ರೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರ. ಆ ಒಬ್ಬ ಸ್ಪರ್ಧಿಗೆ ಸಿಕ್ಕಿದೆ ರಾಜ್ಯದ ಕೋಟಿ ಕೋಟಿ ಓಟ್. ಆ ಒಬ್ಬ ಸ್ಪರ್ಧಿಗೆ 37 ಕೋಟಿಗೂ ಕೂಡ ಹೆಚ್ಚು ಓಟ್ಗಳು ಸಿಕ್ಕಿದೆ. ಒಟ್ಟು 37 ಕೋಟಿ ಮತವನ್ನ ಗಳಿಸಿದವರು ಯಾರಿಗೆ ಈ ಸಲದ ಬಿಗ್ ಬಾಸ್ ಕಪ್? ಕಳೆದ ಬಿಗ್ ಬಾಸ್ ವಿನ್ನರ್ಗೆ ಸಿಕ್ಕಿತ್ತು 5 ಕೋಟಿ ಮತ. ಈ ಸೀಸನ್ನಲ್ಲಿ ಅದಕ್ಕಿಂತ 10 ಪಟ್ಟು ವೋಟ್ಗಳನ್ನ ಪಡೆದುಕೊಂಡಿರುವಂತಹ ಆ ಸ್ಪರ್ಧಿ ಯಾರು? ಜನರ ಮನಸ್ಸು ಕದ್ದಿರುವಂತಹ ಆ ಬಿಗ್ ಬಾಸ್ ಸ್ಪರ್ಧಿ ಯಾರು? ಎಸ್ ವೀಕ್ಷಕರೇ, ಬಿಗ್ ಬಾಸ್ ನಲ್ಲಿ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇರುವಂತದ್ದು. ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಯಾರಾಗ್ತಾರೆ ಎನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ನ ವಿನ್ನರ್ ಪ್ರಸಾರವಾಗ್ತಾ ಇರುವಂತದ್ದು, ವಿನ್ನರ್ ಘೋಷಣೆ ಮಾಡಲಾಗ್ತಾ ಇರುವಂತದ್ದು. ಆ ಒಂದು ಸ್ಪರ್ಧಿಗೆ 37 ಕೋಟಿಗೂ ಹೆಚ್ಚು ವೋಟ್ಗಳು ಬಿದ್ದಿದೆ ಎನ್ನುವುದನ್ನ ಸ್ವತಃ ಸುದೀಪ್ ಅವರೇ ರಿವೀಲ್ ಮಾಡಿದ್ದಾರೆ. 37 ಕೋಟಿ ಮತವನ್ನ ಗಳಿಸಿಕೊಂಡಿರೋರು ಯಾರು ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯದ ಜನರು ಅದೆಷ್ಟು ಪ್ರೀತಿಯನ್ನ ಕೊಟ್ಟಿರಬಹುದು ಎನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗ ಬಿಗ್ ಬಾಸ್ ನ ಕನ್ನಡ ಸೀಸನ್ ನಲ್ಲಿ ರೇಸ್ ನಲ್ಲಿ ಇರುವಂತವರು ಗಿಲ್ಲಿ ಹಾಗೂ ಅಶ್ವಿನಿ ಗೌಡ್. ನೀನ್ ಏನ್ ಮಾಡಿದ್ರು ಓಕೆ, ನಾವು ಒಬ್ಬರನ್ನ ತೇಜವಾದಿ ಮಾಡಿದ್ರೆ ಎಷ್ಟು ಸರಿ. ವೃದ್ಧರಂತನ ಹೋಗ್ತೀವಿ ಮನೆಗಂತನ ಇರೋರ್ ಕಣ್ಣೀರ್ ಹಾಕಿ ನಮ್ಮನ್ನೊಬ್ರು ಅಷ್ಟು ಗೌರವ ತೋರಿಸ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ 1 ಸೆಕೆಂಡ್ ಇರ್ಬೇಕು ಅಂತ ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ. ಇವನ್ ಯಾರಾದ್ರೂ ಮಾತಾಡಕ್ಕೆ ಒಬ್ಬ ಕಾಮಿಡಿ. ತಮ್ಮ ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು. ಮೊದಲು ಗಂಟೆ ಬಾರಿಸುವ ಜೋಡಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸುವಂತ ಅಪರಾಧಿ. ಒಬ್ಬರನ್ನ ಕೆಳಗಾಕಿನೇ ಕಾಮಿಡಿ ಮಾಡೋದವರು. ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಅವನೇನ್ ಅವ್ರ ಹೆಸರು ತಗೊಂಡ್ ರೇಗಿಸ್ತಾನೋ ಅದು ಅವ್ರ ಪರ್ಸನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದೀನಿ. ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಅದ್ ಕೆಳಗಿಟ್ಟು ಮಾತಾಡೋದಾಗಲ್ಲ. ಇರೋ ಸತ್ಯನ ಈಗ ಯಾರೋ ಒಬ್ರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ವಾಚ್ಕೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರ್ ಮಾಡ್ಕೊತೀರಿ. ಬಿಗ್ ಬಾಸ್ ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ. ನಮ್ಮ ನಂದ ಗೋಕುಲದ ಹಿರಿಮಗನ ಮದುವೆ ನೀವೆಲ್ಲರೂ ಬಂದು ಹರಿಸಬೇಕು. ಇಲ್ಲಿ ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ? ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗ್ಬಾರ್ದು ಅಂದ್ರೆ ನನ್ನ ಅಭಿಪ್ರಾಯ. ಯಾರಾದ್ರೂ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀವಿ. ಲವ್ ಮಾಡೋಬ್ಬರನ್ನ ಅರೇಂಜ್ ಮ್ಯಾರೇಜ್ ಮನೆಯವ್ರು ನೋಡಿದವ್ರೊಬ್ಬರನ್ನ ಮದುವೆ ಆಗ್ಬೋದಲ್ವಾ? ನೀನ್ ಮದ್ವೆ ಆಗಲ್ಲ ಅನ್ನೆಲ್ಲ ಬಿಟ್ಬಿಡು, ನಿಂದ ಆಗೋದು. ಡ್ರೀಮ್ ಹೇಗ ಇರ್ಬೇಕು ಗೊತ್ತುಂಟಾ? ಕಾಮಿಡಿ ಆಗಿ ಇರ್ಬೇಕು. ಬಿಗ್ ಬಾಸ್ ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ. ನಮ್ಮ ಹೊಸ ವರ್ಷದ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ಇಲ್ಲಿನ ಸದಸ್ಯರು ಆಗು ಹೋಗುಗಳ ಬಗ್ಗೆ ಸಾಂಗ್ ಅನ್ನು ರಚಿಸಬೇಕು. ನಾವು ದಿನ ವೆಜ್ ಹಾಲು ದುರ್ಗಂತೋಗಿ ಕ್ಲೀನ್ ಮಾಡಿ ಡೈನಿಂಗು ಹಾಲು. ನನ್ನ ಹೆಸರು ಬಂದ್ರೆ ಮಾತ್ರ ಎಲ್ರ ಬಗ್ಗೆನೂ ಬರೀತಾರೆ. ಹೊಸ ಮನೆಯ ಆ ವಿನ್ನರ್ ಯಾರು? ಈಗಾಗಲೇ ರಾಜ್ಯ ಹೊರ ರಾಜ್ಯ ವಿದೇಶದಲ್ಲೂ ಕೂಡ ಗಿಲ್ಲಿ ಹವಾ. ಬಿಗ್ ಬಾಸ್ ಮನೆಯ ವಿನ್ನರ್ ಯಾರು? ಈಗಾಗಲೇ ರಾಜ್ಯ ಹೊರ ರಾಜ್ಯ ವಿದೇಶದಲ್ಲೂ ಕೂಡ ಗಿಲ್ಲಿಯ ಹವ. ಗಿಲ್ಲಿನೇ ಗೆಲ್ಲಬೇಕು ಅಂತ ಹೇಳಿ ಫಾರಿನ್ ನಿಂದಲೂ ಕೂಡ ವೋಟ್ ಮಾಡಲಾಗಿದೆ. ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲೂ ಕೂಡ ಗಿಲ್ಲಿ ನಟನ ಹವ. ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ಫೋಟೋ ಹಿಡಿದು ಪ್ರಾರ್ಥನೆ. ಅಯ್ಯಪ್ಪ ಮಾಲಾಧಾರಿಗಳಿಂದ ಗಿಲ್ಲಿಗೆ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳಿಂದಲೂ ಕೂಡ ಗಿಲ್ಲಿಗೆ ಓಟ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ
ಬಿಗ್ ಬಾಸ್ ಕನ್ನಡ ಸೀಸನ್ 12 ಅನ್ನ ವಿನ್ನರ್ ಯಾರು ಆಗ್ತಾರೆ ಅನ್ನೋದನ್ನ ಗೆಸ್ ಮಾಡೋರ್ ಸಂಖ್ಯೆಯೇ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ನ ಗಿಲ್ಲಿ ಅವರ ಒಂದಿಷ್ಟು ಅಭಿಮಾನಿಗಳು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆಟೋದಲ್ಲಿ ಮತ್ತು ಕಾರ್ಗಳಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ ಅಂತ. ಕನ್ನಡದ ಮಗ ಅಂತ ಹೇಳಿ ಗಿಲ್ಲಿಯನ್ನ ಹೊತ್ತು ಬೆರೆಸ್ತಾ ಇದ್ದಾರೆ. ಗಿಲ್ಲಿಯೇ ಗೆಲ್ಲಬೇಕು ಅಂತ ಹೇಳಿ ರ್ಯಾಲಿಗಳು ಕೂಡ ಶುರುವಾಗಿದೆ. ಒಂದ್ ಕಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವವರು ಗಿಲ್ಲಿಯ ಫೋಟೋವನ್ನ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇರುವಂತದ್ದು, ಗಿಲ್ಲಿಯ ಫೋಟೋವನ್ನ ಅಚ್ಚೆ ಹಾಕಿಸ್ಕೊಂಡಿರುವಂತದ್ದು ಕೈ ಮೇಲೆ ಎಲ್ಲವೂ ಕೂಡ ಇದೆ. ಒಂದ್ಸಲ ಫ್ಲೋ ನೋಡ್ಕೊಂಡ್ ಬಂದ್ಬಿಡಿ. ಏನಾಯ್ತದೋ ನಾವು ನೋಡೋಣ. ಎಸ್, ಗಿಲ್ಲಿ ಮಾತ್ರ ಅಲ್ಲ, ಈಗ ಅಶ್ವಿನಿ ಗೌಡ ಅವರಿಗೂ ಕೂಡ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಕಾರ್ ಮೇಲೆ ಅಶ್ವಿನಿ ಗೌಡ ಅವರ ಫೋಟೋವನ್ನ ಹಾಕೊಂಡು ಕರವೆಯವರು ಮತ್ತೆ ಅವರ ಅಭಿಮಾನಿಗಳು ಅಶ್ವಿನಿ ಗೌಡ ಗೆದ್ದು ಬರಲಿ ಅಂತ ಹೇಳಿ ವಿಶ್ ಮಾಡ್ತಾ ಇರುವಂತದ್ದು ನಮ್ಮ ಕನ್ನಡತಿ ಅಶ್ವಿನಿ ಗೌಡ. ಕನ್ನಡಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡಿದಂತಹ ಮಹಿಳೆ. ಆಕೆ ಗೆಲ್ಲಬೇಕು ಅಂತ ಹೇಳಿ ಪೋಸ್ಟರ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ವಿಶ್ ಮಾಡ್ತಾ ಇರುವಂತದ್ದು. ಒಂದ್ ಕಡೆಗೆ ಅಶ್ವಿನಿ ಗೌಡ ಅವ್ರ ಹವಾ ನೋಡ್ತಾ ಇದ್ದೀರಾ, ಒಂದ್ ಕಡೆ ಗಿಲ್ಲಿ ಅವರ ಹವಾವನ್ನು ಕೂಡ ನೋಡ್ತಾ ಇದ್ದೀರಾ. ಟಫ್ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅನ್ನೋದು ಗೊತ್ತಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ನ ಸೀಸನ್ 12ರ ವಿನ್ನರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಗಿಲ್ಲಿಗೆ ಅಶ್ವಿನಿ ಗೌಡ ಟಕ್ಕರ್ ಕೊಡ್ತಾ ಇದ್ದಾರಾ ಅಥವಾ ಅಶ್ವಿನಿ ಗೌಡ ಅವ್ರಿಗೆ ಗಿಲ್ಲಿ ಟಕ್ಕರ್ ಕೊಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ. ಇವತ್ತು ಏನು ಬಿಗ್ ಬಾಸ್ ಶೋನ ಗೆದ್ದು ಬರಲಿ ಅಂತ ಹೇಳಿ ಭಗವಂತನ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳಿ ಅಶ್ವಿನಿ ಗೌಡರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇವತ್ತು ಅತ್ತಿಗುಪ್ಪೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಕರವೇ ಮುಖಂಡರ ಜೊತೆಯಲ್ಲಿ ಇವತ್ತು ವಿಶೇಷವಾದ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಸುಮಾರು 100 ಕಾಯಿಗಳನ್ನು ಒಡೆಯೋದ್ರ ಮುಖಾಂತರ ಭಗವಂತನಿಗೆ ಹರಕೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅಶ್ವಿನಿ ಗೌಡರು ಗೆದ್ದು ಬರಲಿ, ಅವರ ಆಸೆಯಂತೆ ಬಿಗ್ ಬಾಸ್ ಆ ಕಪ್ಪು ಅವರಿಗೆ ಸಲ್ಲುವಂಥದ್ದಾಗಲಿ, ಕನ್ನಡದ ಕಾಯಕ ಮಾಡುವಂಥ ಇನ್ನೊಂದಷ್ಟು ಉತ್ತೇಜನ ಅವರಿಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಅತ್ತಿಗುಪ್ಪೆಯ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಇವತ್ತು ಕರವೇ ಪೂಜಿಸುವ ಕೆಲಸವನ್ನು ಮಾಡಿದೆ. ಹಾಗಾಗಿ ಅಶ್ವಿನಿ ಗೌಡರು ಗೆದ್ದು ಬರಲಿ ಅನ್ನೋದು ನಮ್ಮೆಲ್ಲರ ಆಸೆ ಮತ್ತು ಆರೈಕೆ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಕ್ಯಾಪ್ಟನ್ಸಿ ಹೇಗಿತ್ತು? ಕ್ಯಾಪ್ಟನ್ ಅಂತಾನೆ ಅನ್ಸ್ಲಿಲ್ಲ. ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ. ಒಂದು ಅಧಿಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ. ಕ್ಯಾಪ್ಟನ್ ಆಗಿ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ಆಗಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಟ್ಟು ನಾನೇ ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ, ಅದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಬ್ರಿಗೆ ಹತ್ರ ಬಂದು ಮಾತಾಡ್ಬಹುದು, ಕರೆ ಮಾಡಬಹುದು ಅಂತ ಹೇಳಿ ನಂಬರ್ ಕೂಡ ಕೊಟ್ಟಿದ್ವಿ. ಈಗ ಮಾತನಾಡ್ಲಿಕ್ಕೆ ಶ್ರೀನಿವಾಸ್ ಅಂತ ಹೇಳಿ ತಮಿಳ್ನಾಡಿನವರು ಕಾಲ್ ಮಾಡಿದ್ದಾರೆ. ಎಸ್ ಶ್ರೀನಿವಾಸ್, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಗೆಲ್ಲಬೇಕು ಬಿಗ್ ಬಾಸ್ ಅನ್ನ? ಮೇಡಮ್ ಗಿಲ್ಲಿ ಮೇಡಮ್. ಯಾಕಾಗಿ ಗೆಲ್ಬೇಕು ಗಿಲ್ಲಿ? ಮೇಡಮ್ ನಮ್ಗೆ ಅವ್ರಂತಂದ್ರೆ ತುಂಬಾ ವ್ಯವಸಾಯದಿಂದ ಬಂದಿರೋದು, ವ್ಯವಸಾಯ ಕುಟುಂಬದಿಂದ ಬಂದಿರೋದ್ರಿಂದ ನಮ್ಗೆ ನಮ್ಮ ಫೇವರೇಟ್ ಬಂದು ವ್ಯವಸಾಯ. ಅದರಿಂದ ನಾವು ತಮಿಳುನಾಡಿಂದನೂ ನಾವು ಇದು ಮಾಡಿ ವೋಟ್ ಮಾಡ್ತಾ ಇರೋದು ಅಂತಂದ್ರೆ ಗಿಲ್ಲಿಗಾಗಿ. ರನ್ನರ್ ಬಂದು ಅಶ್ವಿನಿ ಗೌಡ ಮೇಡಮ್. ಓಕೆ, ಅಲ್ಲ ನೀವು ನೋಡ್ತಾ ಇರ್ತೀರಾ ಬಿಗ್ ಬಾಸ್, ಫಾಲೋ ಮಾಡ್ತಿದ್ದೀರಾ? ಡೈಲಿ ನೋಡ್ತಾ ಇದೀವಿ ಮ್ಯಾಮ್, ಒಂದ್ ದಿವಸ ಕೂಡ ಮಿಸ್ ಮಾಡಲಿಲ್ಲ. 12 ಕಂಟೆಂಟ್ಸ್ ಕಂಟಿನ್ಯೂ ನೋಡಿದೀವಿ. ನಾವು ತಮಿಳ್ನಾಡಲ್ಲಿ ಇದ್ರು ನಮ್ ಫೇವ್ರೇಟ್ ನಮ್ ಮದರ್ ಲ್ಯಾಂಗ್ವೇಜ್ ಕನ್ನಡ, ಅದರಿಂದ ನಾವು ಕಂಪಲ್ಸರಿ ಡೇ ಟು ಡೇ ನೋಡ್ತಾ ಇದೀವಿ ಮೇಡಮ್. ನಾವೊಂದು ಯಾಕೆ ಅಶ್ವಿನಿ ಗೌಡ ಅವ್ರು ಯಾಕೆ ಇಷ್ಟ ಇಲ್ವಾ ನಿಮ್ಗೆ? ಅಶ್ವಿನಿ ಗೌಡ ಅವ್ರು ಇಷ್ಟ ಇಲ್ವಾ ಗೆಲ್ಲೋದು? ಮೇಡಮ್ ಅಶ್ವಿನಿ ಗೌಡ ಅವರು ಇಷ್ಟ ಇದೆ, ಆದ್ರೆ ನಮ್ಗೆ ಗಿಲ್ಲಿ ಬರ್ಬೇಕು ಅನ್ನೋದ ನಮ್ಮ ಫೇವರೇಟ್ ಗಿಲ್ಲಿ. ಓಕೆ, ನಿಮ್ ಮನೆಯಲ್ಲೆಲ್ಲ ನೋಡ್ತಾ ಇರ್ತಾರ ಬಿಗ್ ಬಾಸ್? ಅವರೆಲ್ಲ ಏನ್ ಹೇಳ್ತಾರೆ? ಮನೇಲಿ ಎಲ್ಲರೂ ನೋಡ್ತಾ ಇದ್ದೀವಿ. ಮನೆಯಲ್ಲಿ ಕೊಡ್ತೀನಿ, ಮಾತಾಡಿ ಮೇಡಮ್, ಮನೇಲಿ ಕೊಡ್ತೀನಿ.